ಎಲ್ಲೋ ಫ್ರೆಂಡ್ಸ್ ನಮಸ್ತೆ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ. ಇತ್ತೀಚೆಗಂತೂ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಹಾಗೆ ನಿಮ್ಮ ಸಪೋರ್ಟ್ ಕೂಡ ನಂಗೆ ಅವಶ್ಯಕತೆ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಾನಿವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಹತ್ರ ಇರೋ ಒಂದು ಚಿಕ್ಕ ಜಾಗದಲ್ಲಿ ಅಂದರೆ ಬರೀ ಪಾಟಲ್ಲಿ ನಾನು ತುಂಬ ಥರದ್ದು ಗಿಡಗಳನ್ನ ಬೆಳೆದಿದ್ದೀನಿ. ಅದನ್ನು ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಮೂರೇ ಪಾಟಲ್ಲಿ ನಾನು ಇಟ್ಟಿರೋ ಅಂಥದ್ದು. ನೋಡಿ, ಇದು ಪಪ್ಪಾಯ ಗಿಡ, ಅದಾದಮೇಲೆ ಇದು ಹಾಗಲಕಾಯಿ ಗಿಡ. ನೋಡಿ, ಹಾಗಲಕಾಯಿ ಗಿಡ ಆವಾಗಲೇ ಹೂ ಬಿಡ್ತಾ ಇದೆ. ನೋಡಿ ಸ್ನೇಹಿತರೆ, ಇದು ಕಿಡ್ನಿ ಸ್ಟೋನ್ಗೆ ಅಥವಾ ಹೊಟ್ಟೆ ಸಮಸ್ಯೆಗೆ ತುಂಬ ಒಳ್ಳೆಯದು ಅಂತಾರೆ. ಹಾಗಾಗಿ ಇದನ್ನು ಕೂಡ ಬೆಳ್ಕೊಂಡಿದ್ದೀನಿ. ಇದು ನೋಡಿ, ಅರಿಶಿಣದೆಲೆ, ಅರಿಶಿಣದ ಕಡುಬು ಮಾಡ್ತಾರೆ. ಮತ್ತು ಅರಿಶಿಣ ಎಲ್ಲ ತುಂಬ ಒಳ್ಳೆಯದಲ್ವಾ, ಹಾಗಾಗಿ ಇಟ್ಗೆ ಅಂಥೇಳಿ ಅರಿಶಿಣನ ಬೆಳ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಪುದೀನ ಸೊಪ್ಪು ಪಲಾವ್ಗೆ, ಬಿರಿಯಾನಿಗೆಲ್ಲ ಯೂಸ್ ಆಗ್ತದೆ. ನನ್ನ ಮಗಳು ಕೂಡ ನೋಡಿ, ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಸಪೋರ್ಟ್ ಮಾಡ್ತಿದ್ದಾವೆ ಎಲ್ಲ ಗಿಡನ ತೋರಿಸ್ಕೊಂಡು. ನಾವು ಹಸಿರನ್ನು ಬೆಳೆಸಬೇಕು, ಹಾಗಾಗಿ ನಮಗಿರೋ ಅಂಥ ಜಾಗನ ಯುಟಿಲೈಸ್ ಮಾಡಿಕೊಂಡು ಈ ಥರ ಬೆಳೆಸಿದ್ದೀನಿ. ನೀವು ಕೂಡ ಆದಷ್ಟು ಗಿಡನ ಹಾಕಿ. ಮತ್ತು ನೋಡಿ, ಎಷ್ಟು ಖುಷಿ ಆಗುತ್ತಲ್ಲ, ನಾವು ಒಂದು ಚಿಕ್ಕ ಗಿಡ ಬೆಳೆದ್ರು ಅದ್ರಲ್ಲಿ ಸಿಕ್ಕುವಂಥ ಫಲ ನೋಡಿದರೆ. ನೋಡಿ, ಹಾಗಲಕಾಯಿ ಬಿಡುವಂಥ ಸಮಯ ಬರ್ತಾ ಇದೆ. ಆವಾಗಲೇ ಎಲ್ಲ ತುಂಬ ಹೂವಾಗಿದ್ದಾವೆ. ಹಾಗಾಗಿ ನೆಕ್ಸ್ಟ್ ನೋಡಿ, ಇನ್ನೊಂದು ಪಾಟಲ್ಲಿ ದಾಸವಾಳದ ಹೂವಿನ ಗಿಡ ಹಾಕಿದ್ದೀನಿ. ದಾಸವಾಳ ನಾವು ಡೈಲಿ ಕಿತ್ಕೊಂಡು ದೇವ್ರಿಗೆ ಮಾಡಿಸ್ತಾ ಇರ್ತೀನಿ. ದಿನಕ್ಕೆ ಒಂದಾದರೂ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಅದಾದಮೇಲೆ ನೋಡಿ, ಹಾಗಲಕಾಯಿ ಗಿಡ ಇಲ್ಲೆಲ್ಲ ಹಬ್ಕೊಂಡಿದೆ. 2-3 ಪಾಟಿಗೂ ಕೂಡ ಹಬ್ಕೊಂಡಿದೆ ಹಾಗಲಕಾಯಿ ಗಿಡ. ನೋಡಿ, ಆಲಿವೆರಾ ಬೆಳೆದಿದ್ದೀನಿ, ಅಂದರೆ ಲೋಳೆ ಸರ ಅಂತಾರಲ್ಲ ಅದನ್ನು. ಮತ್ತು ನೋಡಿ ಸ್ನೇಹಿತರೆ, ಅರಿಶಿಣನ ನಾನು ಜಾಸ್ತಿನೇ ಬೆಳೆದಿದ್ದೀನಿ. ಯಾಕಂದರೆ ಅರಿಶಿಣ ಒಣಗಿರೋದನ್ನೇ ಇಟ್ಟರೆ ಇರಲ್ವಲ್ಲ, ಹಸಿ ಅರಿಶಿಣ ಇಟ್ಕೊಂಡಿದೆ. ಹಾಗಾಗಿ ಪಾಟಿಗೆ ಹಾಕಿದ್ದು ಅದು ತುಂಬ ಚೆನ್ನಾಗಿ ಬಂದಿದೆ. ಒಣಗಿಸಿ ಇಟ್ಕೊಳ್ಳೋದೇನಂತ ಹಂಗೆ ಹಾಕಿದೆ ಸ್ನೇಹಿತರೆ ನಾನು. ಅದಾದಮೇಲೆ ನೋಡಿ, ಇದು ಹುರುಳಿಕಾಳು ಗಿಡ ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಲೇಟಾಗಿ ಫಲ ಬಿಡುತ್ತೆ, ಅಕಸ್ಮಾತ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಪರಂಗಿ ಹಣ್ಣಿನ ಗಿಡ ಇನ್ನೊಂದು ಇದೆ ಈ ಪಾಟಲ್ಲೇ. ನೋಡಿ, ಇಷ್ಟೊಂದು ಹುರುಳಿಕಾಳು ಗಿಡ ಇದೆ. ಹುರುಳಿಕಾಳು ಸಿಗ್ಬೋದು ಅನ್ಕೋತೀನಿ, ಗೊತ್ತಿಲ್ಲ, ನೋಡೋಣ, ಹೇಳ್ತೀನಿ ವ್ಲಾಗಲ್ಲಿ. ನೋಡಿ, ಇದು ಸೌತೆಕಾಯಿ ಗಿಡ ಸ್ನೇಹಿತರೆ. ಸೌತೆಕಾಯಿ ಕೂಡ ಆವಾಗಲೇ ಹೂ ಬಿಡ್ತಾ ಇದೆ. ಸೌತೆಕಾಯಿ ಗಿಡ ಕೂಡ ಹೂ ಬಿಡೋಕ್ಕೆ ಪ್ರಾರಂಭ ಮಾಡಿದೆ. ಇನ್ನೇನು ಅದು ಕೂಡ ಕಾಯಿ ಸಿಗ್ತವೆ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಶೇಷವಾದಂಥದ್ದು ಏನಪ್ಪ ಅಂದರೆ, ನಮ್ಮ ಪಾಟಲ್ಲಿ ಒಂದು ವಾಟರ್ ಮಿಲನ್, ಕಲ್ಲಂಗಡಿ ಹಣ್ಣಿಂದು ಗಿಡ ಬೆಳೆದಿದ್ದೀನಿ. ನೋಡಿ, ಹಣ್ಣು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ, ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದು ಹೂ ಬಿಟ್ಟಿದೆ. ನೋಡಿ, ಇದು ಕಲ್ಲಂಗಡಿ ಹಣ್ಣು ಫ್ರೆಂಡ್ಸ್, ಕಲ್ಲಂಗಡಿ ಹಣ್ಣಿನ ಗಿಡ. ಹಾಗಲಕಾಯಿ ಗಿಡನೂ ಸೇಮ್ ಇದೆಯಲ್ಲ ಅನ್ಕೋಬೋದು ನೀವು, ಆದರೆ ಹಾಗಲಕಾಯಿ ಗಿಡ ಅಲ್ಲ, ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದು ಲೈವಾಗಿ ನೋಡಿದ್ರೇ ಗೊತ್ತಾಗುತ್ತೆ ಹಾಗಲಕಾಯಿ ಗಿಡ ಯಾವುದು, ಕಲ್ಲಂಗಡಿ ಗಿಡ ಯಾವುದು ಅಂತ. ನನಗಂತೂ ತುಂಬ ಖುಷಿ ಆಯಿತು. ಮತ್ತು ನೋಡಿ, ಇನ್ನೊಂದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಗಿಡ ಕೂಡ ಇದೆ. ಎಷ್ಟು ಥರದ್ದು ಗಿಡ ಇದೆ ಅಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೆ ಖುಷಿಯಾಗಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ, ತುಂಬ ಖುಷಿ ಆಯಿತು. ನೋಡಿ, ತುಳಸಿ ಗಿಡ ಕೂಡ ಇದೆ ಈ ಕಡೆ. ತುಳಸಿ ಗಿಡದಲ್ಲೂ 1-2 ಗಿಡಗಳಿದೆ ಎಕ್ಸ್ಟ್ರಾ ಬೇರೆದು, ಹುರುಳಿಕಾಳು ಗಿಡ ಮತ್ತು ಅದು ತುಂಬ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ಈ ಪಾರ್ಟ್ ಈಗ ಅನ್ನಿಸ್ತು ನಿಮಗೆ ಈ ವ್ಲಾಗ್ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಮತ್ತು ನೀವು ಸಪೋರ್ಟ್ ಮಾಡಿದರೆ ನಾನು ಆದಷ್ಟು ಇನ್ನೂ ಹೆಚ್ಚಾಗಿ ವ್ಲಾಗ್ ಮಾಡ್ತೀನಿ. ನನಗೂ ಖುಷಿ ಆಗುತ್ತೆ ವ್ಲಾಗ್ ಮಾಡೋದಕ್ಕೆ, ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಅಂತ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಮನೆ ಸುತ್ತಮುತ್ತ ನೀವು ಒಂದು ಚಿಕ್ಕ ಪಾಟ್ಗೆ ಒಂದೊಂದೇ ಗಿಡ ಹಾಕೊಂಡೋಗಿ, ಹಸಿರು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್.